ನನ್ನ ಮಗ ಈ ಮನೆಗೆ ಬಂದಿರೋದು ನಿಮಗೆ ಯಾರಿಗೂ ಇಷ್ಟ ಆಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಈ ಅಮೃತಂಗ್ ಮಾತ್ರ ನನ್ ರುದ್ರ ಈ ಮನೆಗೆ ಬಂದಿರೋದು ಬಿಸಿ ತುಪ್ಪನ ಬಾಯಿಗೆ ಸುರಿದಂಗಾಗಿದೆ. ಇವರು ಮನೆಗೆ ಬಂದಿರೋದು ಅಮೃತ ಅವ್ರಿಗೆ ಯಾಕೆ ಇಷ್ಟ ಇಲ್ಲ ಅಂದ್ರೆ ಇವರು ನಮ್ ಚಿಕ್ಕಪ್ಪ ಅಲ್ಲ, ಅದಕ್ಕೆ. ಆದ್ರೆ ನಿಮ್ಗಳ ಮಾತಿನ ಪ್ರಕಾರ ಇವನು ರುದ್ರ ಅಲ್ಲ, ಈ ಆಸ್ತಿನ ಲಪ್ಟಾಯಿಸ್ಬೇಕು ಅಂತ ಬಂದಿದ್ದಾನೆ ಅಂತನಾ? ಹಾಗಿದ್ರೆ ಇವನು ಯಾಕೋ ಇಂಥ ಸ್ಥಿತಿಲಿ ನಿಮಗ್ ಸಿಗ್ಬೇಕಾಗಿತ್ತು? ಈ ಮನೆ ಮಗನಾಗಿ ಅಧಿಕಾರದಿಂದ ಬಂದು ನಾನು ಈ ಮನೆ ಮಗ, ನನಗೆ ಈ ಆಸ್ತಿಲ್ ಪಾಲ್ಬೇಕು ಅಂತ ಕೇಳ್ಬೋದಿತ್ತಲ್ವಾ? ಒಂದು ವೇಳೆ ನೀನು ಹೇಳಿದ ರೀತಿನಲ್ಲೇ ಬಂದಿದ್ದಿದ್ರೆ ನಾವು ರುದ್ರನ ಬಗ್ಗೆ ಈ ಮನೆ ಬಗ್ಗೆ 1000 ಪ್ರಶ್ನೆಗಳನ್ನ ಕೇಳ್ತಿದ್ವಿ. ಅದಕ್ಕೆ ಸರಿಯಾಗಿ ಉತ್ತರ ಕೊಡೋಕ್ಕಾಗದೆ ಸಿಕ್ಕೊಂಡು ಒದ್ದಾಡ್ತಿದ್ದ, ಮಾಡಿದ ತಪ್ಪಿಗೆ ಕಂಬಿ ಎಣಿಸ್ತಿದ್ದ. ಅದಕ್ಕೆ ಹೀಗೆ ಹುಚ್ಚುಂತರ ನಾಟಕ ಆಡ್ಕೊಂಡು ನಮ್ಮ ಪ್ರಶ್ನೆಗಳಿಂದ ತಪ್ಪಿಸ್ಕೊಳಕ್ ನೋಡ್ತಾ ಇದ್ದಾನೆ. ಬಂಡಿಗೆಟ್ಟ ದೇವರಿಗೆ ಬಲವಂತದ ಪೂಜೆ ಅನ್ನೋ ಹಾಗೆ ಇಂಥವ್ರನ್ನ ಹೇಗೆ ದಾರಿಗೆ ತರಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಬೇಕಡ ಅರ್ಜುನ್ ಹಿಡ್ಕೊಂಡ್ರ ಚಿಕ್ಕಪ್ಪ ಕಣೋ, ಬೇಡ ನನ್ ಮಾತು ಕೇಳ್ರೋ. ಶಾಸ್ತ್ರಿಗಳೇ ನೋಡಿ, ಶಾಸ್ತ್ರಿಗಳೇ ನನ್ ಮಗನ ಹೇಗ್ ಮನೆ ಆಚೆ ಆಗ್ತಾ ಇದ್ದಾರೆ. ನೀವಾರ ಸ್ವಲ್ಪ ಬುದ್ಧಿ ಹೇಳ್ಬಾರ್ದ? ನೋಡಿಮ್ಮ, ರುದ್ರ ನಿಮ್ಮ ಮಗ, ಮಗನ ಬಗ್ಗೆ ತಾಯಿಗಿಂತ ಹೆಚ್ಚಿಗೆ ಬೇರೆಯವ್ರಿಗೆ ತಿಳಿದಿರೋಕೆ ಹೇಗೆ ಸಾಧ್ಯ? ನಾನೇನ್ ಮಾಡ್ಲಿ? ನಡಿಯೋ. ಯಾರು ನೀವು? ನನ್ನನ್ನು ಯಾಕೆ ಹಿಂಗೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಏಯ್, ನೀನು ಕೇಳೋ ಹುಚ್ಚು ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಟೈಮ್ ನನಗಿಲ್ಲ. ತಮ್ಮನ ವೇಷ ಹಾಕು ಅಂದ್ಬಿಟ್ರೆ ನಾವೆಲ್ಲ ನಂಬಿಡ್ತೀವ? ಅಮಾಯಕನ ತರ ಹುಚ್ಚಿನ ತರ ಆಕ್ಟ್ ಮಾಡ್ಬಿಟ್ರೆ ನಮ್ಮನ್ನ ನಂಬಿಸ್ಬೋದು, ನಮ್ಮ ಆಸ್ತಿನೆಲ್ಲ ಹೊಡಿಬಹುದು ಅಂತ ತಾನೇ ನಿನ್ನ ಕುತಂತ್ರ. ಬಾ, ಅವನ ಹತ್ರ ಹೆಣ್ಣು ಹೊರಗೆ ದಬ್ಬೆಯಪ್ಪ ಅನ್ನ. ನಡಿಯೋ, ಯಾವ ಜಾಗಕ್ಕೆ ಸೇರಿಸ್ಬೇಕು ಆ ಜಾಗಕ್ಕೆ ಸೇರಿಸ್ತೀನಿ. ನಡಿಯೋ. ಏನಾಗಿದೆ ವಿಷ್ಣು ನಿನಗೆ? ನಿಂಗೇನೋ ಹುಚ್ಚಿದ್ಯಾ? ಹುಚ್ಚಿಡ್ದಿರೋದು ನನಗಲ್ಲ, ನಿನಗೆ. ಮಗ ಯಾರು, ಮೋಸ್ಕರ ಯಾರು ಅನ್ನೋ ಪರಿಜ್ಞಾನ ಇಲ್ಲದೆ ಮಾತಾಡ್ತಿದೀಯಲ್ಲ. ಯಾವನೋ ನಮ್ಮ ಆಸ್ತಿ ಹೊಡೆಯೋಕೆ ಬಂದಿರೋವನ್ನ ನನ್ನ ಮಗ ಅಂತ ಹೇಳ್ತಾ ಇದೆಯಲ್ಲ. ನಿನ್ನ ಮುಗ್ಧತನಕ್ಕೆ ಏನು ಹೇಳಿದಾನು? ತಾಯಿ ಕಣ್ಣು ಸುಳ್ಳು ಹೇಳ್ಬೋದು ಕಣೋ, ಆದ್ರೆ ನಾನು ಇವನ್ನ ಸಾಕಿ ಬೆಳೆಸಿದ್ದೀನಿ ಕಣೋ. ನನ್ನ ಮನಸ್ಸು ಹೇಳ್ತಾ ಇದೆ ಇವನ ನನ್ನ ಮಗ ರುದ್ರ ಅಂತ. ದಯವಿಟ್ಟು ನನ್ನ ಮಾತು ನಂಬೋ. ಅಜ್ಜಿ, ನಿನ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ನಂಗೆ ಗೊತ್ತಾಗ್ತಾ ಇಲ್ಲ. ನೀನು ಇಷ್ಟೊಂದು ಇಮೋಷನಲ್ ಫುಲ್ ಆದ್ರೆ ಹೇಗೆ? ಸಾವಾಗಿ 1 ವರ್ಷ ಆಗಿದೆ ಅಜ್ಜಿ. ಅವ್ರ ಅಂತ್ಯ ಸಂಸ್ಕಾರನ ಮಾಡಾಗಿದೆ. ಸಿದ್ದಯ್ಯ ಹೇಳಿದ್ರು ನೆನಪಿದ್ಯಾ? ರುದ್ರ ಚಿಕ್ಕಪ್ಪದ ಅಂತ್ಯ ಸಂಸ್ಕಾರ ನಾನು ಮಾಡಿದ್ದೀನಿ ಅಂತ. ಸತ್ತವ್ರು ವಾಪಸ್ ಬರೋದಕ್ಕೆ ಹೇಗೆ ಅಜ್ಜಿ ಸಾಧ್ಯ? ಯೋಚನೆ ಮಾಡು. ಯಾರು ಏನ್ ಹೇಳಿದ್ರು ಸರಿನೇ, ಶಿವನ ನನ್ನ ಮಗ ರುದ್ರನೇ. ಇದು ಸತ್ಯ ಸತ್ಯ ಸತ್ಯ. ಸುಳ್ಳು ಸುಳ್ಳು ಸುಳ್ಳು. ತಾಯಿಯಾಗಿ ಅವನನ್ನ ನನ್ನ ಮಗ ಅಂತ ಹೇಳ್ತಾ ಇದೀಯ, ಆದ್ರೆ ಒಡ ಹುಟ್ಟವನಾಗಿ ನಾನು ಹೇಳ್ತಿದ್ದೀನಿ ಇವನು ನನ್ನ ತಮ್ಮ ಅಲ್ಲ. ಸುಳ್ಳು 1000 ಸಲ ಹೇಳಿದ ಮಾತ್ರಕ್ಕೆ ಅದು ಸತ್ಯ ಆಗೋದಿಲ್ಲ. ಸತ್ಯನ 1000 ಸಲ ಸುಳ್ಳು ಅಂದ್ರು ಅದು ಸುಳ್ಳಾಗೋದಿಲ್ಲ ಕಣೋ, ಸುಳ್ಳಾಗೋದಿಲ್ಲ. ಸರಿ, ನೀವೆಲ್ಲ ಇಷ್ಟೊಂದು ಹೇಳ್ತಾ ಇದ್ದೀರಾ ಅಂದ್ಮೇಲೆ ನಾನು ನಿಮ್ಮ ಮಾತು ಬೆಲೆ ಕೊಡ್ತೀನಿ. ಆದ್ರೆ ನಂದೊಂದು ಮಾತು ನಡೆಸ್ಕೊಡ್ತೀರಾ? ನೋಡಿ, ನಾನು ರುದ್ರನ ಪರೀಕ್ಷೆ ಮಾಡ್ತೀನಿ, ನನ್ನ ಮಗ ಹೌದು ಅಲ್ವೋ ಅಂತ. ಈ ಪರೀಕ್ಷೆಯಲ್ಲಿ ನಾನು ಗೆದ್ರೆ ನನ್ನ ಮಗ ರುದ್ರನ ನೀವೆಲ್ಲ ಮನೆ ಒಳಗಡೆ ಕರ್ಕೊಳ್ಳಿ. ಅಕಸ್ಮಾತ್ ನಾನೇನಾದ್ರು ಸೋತ್ರೆ
ನೀವೆಲ್ಲ ಹೇಗೆ ಹೇಳ್ತಿರೋ ಹಾಗೆ ನಾನು ನಡ್ಕೊತೀನಿ. ಬಾಪ್, ಪರೀಕ್ಷೆ ಏನು ಅಂತಾನೆ ಹೇಳ್ದೆ, ನೀವು ಗೆದ್ರೆ ನಾನ್ ಸೋತ್ರೆ ಅಂತ ಹೇಳ್ತಿದ್ಯಲ್ಲ, ಏನ್ ಪರೀಕ್ಷೆ ಅದು? ಅದೇನ್ ಪರೀಕ್ಷೆ ಅಂತ ನಾನು ಹೇಳ್ತೀನಿ, ಆದ್ರೆ ನನ್ ಮಾತು ಕೊಟ್ಕೊಳ್ಳಿ, ನಿಮ್ ದಮ್ಮಯ್ಯ ಅಂತೀನಿ, ನೀವೆಲ್ಲರೂ ಕೈ ಮುಗಿದು ಕೇಳ್ಕೊತೀನಿ. ಆಯ್ತು, ಏನ್ ಪರೀಕ್ಷೆ ಅಂತ ಹೇಳು. ಹೇಳ್ತೀನಿ, ಆದ್ರೆ ಹೇಳ್ಬೇಡ, ಮನೆ ಒಳಗಡೆ. ಆಯ್ತು, ಬಾಕಂಡ ಹೆದರ್ಕೊಬೇಡ, ಇವರೆಲ್ಲ ಏನು ಮಾಡಲ್ಲ, ನಾನಿದ್ದೀನಿ. ಬಾಕಂಡ ಹಠ ಮಾಡ್ಬೇಡ, ಬಾಕಂಡ ಬಾ ಬಾರು. ಬಾ, ಯಾರೇನು ಮಾಡಲ್ಲ ಕಣೋ, ನೋಡು ನಾನು ನಿನ್ ಜೊತೆಲೇ ಇರ್ತೀನಿ. ಬಾ. ಅತ್ತೆಮ್ಮ ಏನ್ ಪರೀಕ್ಷೆ ಮಾಡ್ತಾರೆ? ಅದೇನ್ ಪರೀಕ್ಷೆ ಮಾಡ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಿಲ್ಲ. ಅವನ ಮಗ ಅಂತ ನಂಬಿರೋದಂತೂ ಸತ್ಯ. ನೀ ಹೇಳುದೇ ನಿಜ ಆಗಿದ್ರೆ ಅತ್ತೆಮ್ಮ ಮಾಡೋ ಪರೀಕ್ಷೆಯಲ್ಲಿ ಅವನ್ ರುದ್ರ ಅಲ್ಲ ಅನ್ನೋ ಸತ್ಯ ಪ್ರೂವ್ ಆಗ್ಬೇಕು. ಬನ್ನಿ ನೋಡೋಣ. ಹೆದರ್ಕೋಬೇಡ ಕಣೋ, ಇದು ನಿನ್ನ ಮನೆ ಕಣೋ. ಬಾ, ನಾನಿದ್ದೀನಿ, ಧೈರ್ಯವಾಗಿರು. ಇಲ್ಲಿ ಯಾರು ಏನು ಮಾಡಲ್ಲ ನಿನಗೆ. ಬಾ ಬಾ ನಾನು, ಬಾ ಬಾ. ಇವನು ನಮ್ಮ ಪುತ್ರ ಅಲ್ಲ ನಗ್ತಾನೆ, ನಿಮ್ಮೆಲ್ರಿಗೂ ಅನುಮಾನ. ಬರೀ ಅನುಮಾನ ಅಲ್ಲಮ್ಮ, ಅವನು ನಮ್ಮ ರುದ್ರ ಅಲ್ಲ ಅನ್ನೋದೇ ನಿಜ, ಅದೇ ಸತ್ಯ ಕೂಡ. ನೋಡು ವಿಷ್ಣು, ಶಿವ್ ನಮ್ಮ ಪುತ್ರ ಅನ್ನೋದನ್ನ ನಾನ್ ಸಾಬೀತುಪಡಿಸ್ತೀನಿ ಕಣೋ. ಹೇಗಮ್ಮ ಸಾಬೀತುಪಡಿಸ್ತೀನಿ? ಅದನ್ನ ನಾನ್ ಬಾಯಲ್ಲಿ ಹೇಳಲ್ಲ, ಮಾಡಿ ತೋರಿಸ್ತೀನಿ. ಈ ತ್ರಿವೇಣಿ ತಲೆಯಲ್ಲಿ ಏನಿದೆಯೋ ನನಗೊಂದು ಗೊತ್ತಾಗ್ತಾ ಇದ್ದಲ್ಲ. ಇವನು ನನ್ನ ತಮ್ಮನೇ ಅಲ್ಲ ಅಂದಮೇಲೆ ಅಮ್ಮ ಹೇಗ್ ತಾನೇ ನಿರೂಪಿಸ್ತಾರೆ? ಅತ್ತೆಮ್ಮ ಏನ್ ಮಾಡ್ತಿದ್ದಾರೆ? ಎಲ್ಲಿಗೆ ಹೋದ್ರು? ನೋಡಿ, ಎಲ್ರು ಸರಿಯಾಗಿ ಕಟ್ಬಿಟ್ಟು ನೋಡಿ. ಬೆನ್ಮೇಲೆ ಮಚ್ಚೆ ಕಾಟ ಇದೆಯಾ? ನೋಡಿ, ಎಲ್ರು ಸರಿಯಾಗಿ ಕಂಡ್ಬಿಟ್ಟು ನೋಡಿ. ನಮ್ಮ ಪುತ್ರನ ಬೆನ್ಮೇಲೆ ಮಚ್ಚೆ ಇತ್ತು, ಇನ್ನು ಮಚ್ಚೆ ಇದೆ ನೋಡಿ, ಅದೇ ಮಚ್ಚೆ ಇದು. ದುಡ್ಡುಗೋಸ್ಕರ, ಆಸ್ತಿಗೋಸ್ಕರ
ಎಂತ ಕೀಳು ಮಟ್ಟಿಗೆ ಬೇಕಾದ್ರೂ ಇಳಿಬೋದು. ಆದ್ರೆ ಪುಟ್ಟ ಮಚ್ಚಿನ ಬೆನ್ನಿನ ಮೇಲೆ ಒಪ್ಪಿಸ್ಕೊಳಕ್ ಸಾಧ್ಯನಾ ಹೇಳಿ? ಹೇಗೆ ನಂಬ್ತೀನಮ್ಮ? ನಮ್ಮ ಯಾರ ಬೆನ್ನೇನು ಮೈ ಮೇಲೂ ಹಿಂದೆ ಇರೋ ಎರಡು ಮಚ್ಚೆ ನಮ್ಮ ರುದ್ರನ ಬೆನ್ನಿನ ಮೇಲೆ ಇತ್ತು. ಈ ಮಚ್ಚೆ ನೋಡಿದ ಮೇಲೆ ಇವನೇನಂತ ರುದ್ರ ಅಂತ ಕನ್ಫರ್ಮ್ ಆಯ್ತು. ಸಾರಿ ಕಣೋ, ಸಾರಿ. ನಾನು ನಿನ್ನ ತಪ್ಪು ತಿಳ್ಕೊಂಡು ನನ್ನ ತಮ್ಮ ಅಲ್ಲ ಅಂತೇಳಿ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಕು. ಸಾರಿ ಕಣೋ, ಸಾರಿ. ಹೋಗ್ರಿ, ಏನ್ ಮಾಡ್ತಿದ್ದೀರಾ ನೀವು? ಹಾಗೆಲ್ಲ ಮಾತಾಡ್ಬಾರ್ದು, ಹಾಗೆಲ್ಲ ಮಾಡ್ಬಾರ್ದು. ಅವ್ರು ಬೇರೆ ಯಾರು ಅಲ್ಲ ಕಣೋ, ನಿಮ್ಮ ಅಣ್ಣ ವಿಷ್ಣು ಕಣೋ, ಅಣ್ಣ. ಅಣ್ಣ ವಿಷ್ಣುನ? ಹಾಗಂದ್ರೆ ಏನು? ಹೌದು ಕಣೋ, ನಾನು ನಿನ್ನ ಅಣ್ಣ. ಆದರೆ ನಿನಗಿಂತ ದೊಡ್ಡವನು ನಿನ್ನ ಅಣ್ಣ. ಸಾರಿ ಚಿಕ್ಕಪ್ಪ. ಚಿಕ್ಕಪ್ಪ ಸಾರಿ. ಅಜ್ಜಿ ಸಾರಿ ಅಜ್ಜಿ. ಸರಿಯಾಗಿ ಏನು ತಿಳ್ಕೊಳ್ದೆ ಏನೇನೋ ಮಾತಾಡಿ ನಿಮ್ಗೆ ಹರ್ಟ್ ಮಾಡಿಬಿಟ್ಟೆ. ಚೇಚೆ, ಇದ್ರಲ್ಲಿ ನಿನ್ ತಪ್ಪಿಲ್ಲ ಕರ್ಣ. ನಿನ್ ಜಾಗದಲ್ಲಿ ಯಾರೇ ಇದ್ರು ಇದೇ ರೀತಿ ನಡ್ಕೋತಾ ಇದ್ರು. ತಪ್ಪೆಲ್ಲ ನಂದೆ. ಈ ಮಚ್ಚೆನ ನಾನು ಮೊದಲೇ ತೋರಿಸಿದ್ರೆ ಇಷ್ಟೊಂದೆಲ್ಲ ಅವಾಂತರನೇ ಆಗ್ತಿರ್ಲಿಲ್ಲ ಅಲ್ವಾ? ಇವನೇ ನಮ್ಮ ರುದ್ರ ಅಂತ ನೀವೆಲ್ಲ ಒಪ್ಕೊಂಡ್ರಲ್ಲ, ಅದೇ ನನಗೆ ಸಂತೋಷ. ವಿಷ್ಣು, ನನ್ನ ಮಗ, ನಿನ್ ತಮ್ಮ ಮೊದಲು ಹೇಗೆ ರಾಜ್ಕುಮಾರ್ ಅಂತಾರ ಮಿಂಚ್ತಾ ಇದ್ನು, ಈಗಲೂ ಹಾಗೆ ಇರಬೇಕು ಕಣೋ. ಹಂಗೆ ಕರ್ಕೊಂಡೋಗಿ ಸಿದ್ಧ ಮಾಡ್ಕೊಂಡು ಬಾ. ಹೌದಮ್ಮ, ನನ್ನ ಆಸೆನೂ ಅದೇ. ಎಷ್ಟೇ ಆಗಲಿ ನನ್ನ ಒಡ ಹುಡ್ತವನಲ್ವಾ. ಪಾಪಿಗಳು ಪಾತಕಿಗಳು ಮಾತ್ರನೇ ಒಡ ಹುಟ್ಟಿದವರಾಗೋದು. ಹಾಗೆ ಪಾಪಿಗಳು ಮಾತ್ರನೇ ಪಾಪಿಗಳಿಗೆ ಜನ್ಮ ಕೊಡೋದು. ನಾನು ತುಂಬಾ ಜನಕ್ಕೆ ಹೇಳಬೇಕು, ನನ್ನ ಮಗ ಬದುಕಿದ್ದಾನೆ, ಕೊನೆಯವರೆಗೂ ನಮ್ಮ ಜೊತೆ ಇರ್ತಾನೆ ಅಂತ. ನಾನೆಲ್ರಿಗೂ ಹೇಳಬೇಕು, ತಿಳಿಸ್ಬೇಕು. ಎಲ್ಗೆ? ಬಾ ಕನ್ನಡ ಬಾ, ಹೇಳ್ತೀನಿ ಬಾ. ಎಲ್ಲಿ ಚಿಕ್ಕಪ್ಪ? ಅವ್ರೇನು ಮಾಡಲ್ಲ. ಬಾ. ನನ್ ಕಂದ, ಎಷ್ಟು ಮುದ್ದ ಕಾಣ್ತಿದ್ಯೋ. ಒಳ್ಳೆ ರಾಜ್ಕುಮಾರ್ ಅಂತಾರ. ತರ ಅಲ್ಲ, ನೀನ್ ರಾಜ್ಕುಮಾರನೇ. ನನ್ ಕಣ್ ದೃಷ್ಟಿನೇ ಆಗತ್ತೆ. ಹೇಮಾ, ಬೇಗ ಬಾ. ಕೆಟ್ಟೋರ್ ಕಣ್ ದೃಷ್ಟಿ ನನ್ನ ಮಗನ ಮೇಲೆ ಬೀಳಕ್ ಮುಂಚೆ ನನ್ನ ಮಗಂಗೆ ಆರತಿ ಮಾಡೋಣ. ಎಲ್ರೂ ನಿಂಗೆ ಪರಿಚಯ ಮಾಡ್ಕೊಡ್ತೀನಿ.
ಇದ್ಯಾರು ಗೊತ್ತಾ? ಅರ್ಜುನ್, ನಿಮ್ಮ ಅಣ್ಣನ ಚಿಕ್ಕ ಮಗ. ಚಿಕ್ಕಪ್ಪ ನನ್ ನೆನ್ಪಿಲ್ವಾ? ಸರಿ ಸರಿ ಬಾ. ಇದ್ಯಾರು ಹೇಳು? ಕರ್ಣ ಅಂತ, ನಿಮ್ಮ ಅಣ್ಣನ ದೊಡ್ಡ ಮಗ. ಹಲೋ ಚಿಕ್ಕಪ್ಪ. ಇಲ್ವಾ ಇಲ್ವಾ, ಇವ್ರು ಯಾರು ಹೇಳು ನೋಡೋಣ? ನಿಮ್ಮ ಅತ್ತೆ ಕಣೋ. ಹಾ, ನಿಮ್ಮ ಅಣ್ಣನ ಹೆಂಡತಿ ಈ ಮತ್ಗೆ. ಇದ್ಯಾರು ಗೊತ್ತಾ? ಮೀನಾಕ್ಷಿ ಅಂತ, ನಿಮ್ಮ ಅಣ್ಣ ಇದಾರಲ್ಲ ಅವ್ರ ಫ್ರೆಂಡ್ ಮಗಳು. ಲಂಡನ್ನಿಂದ ಬಂದಿದ್ದಾಳೆ. ಹಾಯ್. ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ನಾನು ಮೀನಾಕ್ಷಿ. ನಿಮ್ಮ ಹೆಸರು? ಇವನ್ ಹುಚ್ಚಂತರ ಆಕ್ಟ್ ಮಾಡ್ತಾ ಇದ್ದಾನು ಅಥವಾ ನಿಜವಾಗ್ಲೂ ಹುಚ್ಚಿಡ್ತಿದ್ಯೋ ಗೊತ್ತಾಗ್ತಾ ಇಲ್ವಲ್ಲ. ಬಾಬಾ, ನಿನಗೆ ಒಬ್ರು ಮುಖ್ಯವಾದವ್ರನ್ನ ಪರಿಚಯ ಮಾಡಬೇಕು. ನಡಿ. ಇವಳು ನಿನಗೆ ನನಗೆ ಅಷ್ಟೇ ಅಲ್ಲ, ಈ ಮನೆಯವ್ರಿಗೆ ತುಂಬಾ ಬೇಕಾದವಳು. ಇವಳು ಯಾರು ಅಂತ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಎಲ್ಲಿ ಒಂದ್ಸಲ ಜ್ಞಾಪಕ ಮಾಡ್ಕೊ. ಯಾಕೆ ಹಾಗೆ ನೋಡ್ತಿದ್ಯಾ ಅವಳನ್ನ? ಯಾವತ್ತು ನೋಡೇ ಇಲ್ಲ ಅವನ ಹಾಗೆ. ಇವಳ ಮೇಲೆ ನಿನಗೆ ಬಹಳ ಪ್ರೀತಿ ಅಲ್ವಾ? ಅವಳಿಗೂ ಅಷ್ಟೇ, ನಿನ್ನ ಕಂಡ್ರೆ ತುಂಬ ಗೌರವ ಮರ್ಯಾದೆ. ಚಿಕ್ಕ ಮಾವ ಅಂತ ತುಂಬ ಗೌರವ ಕೊಡ್ತಾಳೆ ಅಲ್ವಾ? ಕಂದ, ಇವಳು ಹೆಸರು ತಕ್ಕ ಹಾಗೆ ಅಮೃತನೇ. ಇವಳಿಂದ ನಮಗೆ, ನಮ್ಮ ಮನೆಯವ್ರಿಗೆ ತುಂಬಾ ಉಪಕಾರ ಆಗಿದೆ ಕಂದ. ಯಾಕೆ ರುದ್ರ ಅಮೃತನ ಹಾಗೆ ನೋಡ್ತಾ ಇದೆಯಾ? ಆ ಜನ್ಮದ ಶತ್ರು ಹಾಗೆ. ಯಾಕಮೃತ ಇಷ್ಟೊಂದು ಗಾಬರಿ ಆಗಿದೆಯಾ? ವಿಷ್ಣು ಜಾತಕ ಕೊಡು. ಆಗ್ಲೇ ತಾವು ನನ್ನ ಮೊಮ್ಮಕ್ಕಳ ಜಾತಕ ನೋಡಿ ಯಾವ ಗಂಟಾಂತರ ಇಲ್ಲ ಅಂತ ಹೇಳಿದ್ರಿ. ನನಗೆ ಭಯ ಇರೋದು ನನ್ನ ಮೊಮ್ಮಕ್ಕಳ ಬಗ್ಗೆ ಅಲ್ಲ, ನನ್ನ ಮಗನ ಬಗ್ಗೆ. ಯಾಕಮ್ಮ ಭಯ? ಯಾಕೆ ಏನು ಅಂತ ಆಮೇಲೆ ಹೇಳ್ತೀನಿ. ಸ್ವಲ್ಪ ಜಾತಕ ನೋಡಿ ಏನಾದರೂ ಗಂಡಾಂತರ ಇದೆಯೋ ಇಲ್ವೋ ಅಂತ ಹೇಳಿ ಶಾಸ್ತ್ರಿಗಳೇ. ಆಯ್ತು. ಯಾಕೆ ಶಾಸ್ತ್ರಿಗಳೇ ಸಪ್ಕಾ ಬಿಟ್ರಿ? ಏನಾಯ್ತು? ನಾನು ನಿಮಗೊಂದು ಆತಂಕದ ವಿಷಯ ಹೇಳ್ತೀನಿ. ನಿಮ್ಮ ಗುಂಡಿಗೆನ ನೀವು ಗಟ್ಟಿ ಮಾಡ್ಕೋಬೇಕು. ರಾಕ್ಷಸಗಳೇ, ಏನು ಹೇಳ್ತಾ ಇದ್ದೀರಾ ನೀವು? ನಿಮ್ಮ ಮಗ ವಿಷ್ಣುಗೆ ಮೃತ್ಯು ಕಂಟಕ ಇದೆ.